ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಚಿತ್ರದುರ್ಗದಲ್ಲಿ BS ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಸುದೀರ್ಘ 50 ವರ್ಷವನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹಾಗೂ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇನ್ನು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಒಂದು ಸ್ಲೋಗನ್ ಇರುವಂಥದ್ದು. ಈ ಸ್ಲೋಗನ್ ಹುಟ್ಟಿದ್ದಾದ್ರೂ ಹೇಗೆ, ಈ ಸ್ಲೋಗನ್ನ ಹಿನ್ನೆಲೆ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಬಿಜೆಪಿಯನ್ನ ಕಟ್ಟಿದ್ದಂಥದ್ದು ಕೇವಲ 3-4 ಮಂದಿ ಜನರ ಒಂದು ಅಪೇಕ್ಷೆ ಹಾಗೂ ಅವರ ಶ್ರಮದಿಂದಾಗಿ ಬಿಜೆಪಿಯ ಪಕ್ಷ ಉದಯಿಸಿದ್ದಂಥದ್ದು. ಯಡಿಯೂರಪ್ಪನವರು, ಅನಂತಕುಮಾರ್ ಹಾಗೂ BB ಶಿವಪ್ಪ ಹಾಗೂ ಇನ್ನೊಂದಷ್ಟು ಮಂದಿ ರಾಜ್ಯವನ್ನು ಸುತ್ತಿ ಬಿಜೆಪಿಯನ್ನ ಕಟ್ತಾರೆ. 1984ರ ಆಸುಪಾಸಿನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ರಾಜಣ್ಣವರು ಕಂದಾಯ ಸಚಿವರಾಗಿರ್ತಾರೆ. ರೈತರಿಗೆ ಒಂದು ರೀತಿಯಲ್ಲಿ ಮುಳುವಾಗುವಂತಹ ಅರಣ್ಯ ಕಾಯ್ದೆಯನ್ನ ಇವರು ತರ್ತಾರೆ. ಆ ಸಂದರ್ಭದಲ್ಲಿ ಬಿಜೆಪಿಯಿಂದ ಏಕೈಕ ಶಾಸಕರಾಗಿ ಗೆದ್ದಿದ್ದಂಥದ್ದು ಯಡಿಯೂರಪ್ಪನವರು. ವಿಧಾನಸೌಧದ ಒಳಗಡೆ ಕಣ್ಣೀರು ಹಾಕಿದಂಥ ಯಡಿಯೂರಪ್ಪನವರು ಈ ಶಾಸನವನ್ನ, ಅಂದ್ರೆ ಅರಣ್ಯ ಭೂಮಿಯಲ್ಲಿ ರೈತರು ಯಾರು ಉಳುಮೆಯನ್ನ ಮಾಡ್ತಾ ಇದ್ದಾರೆ ಅವನ್ನ ಒಕ್ಕಲೆಬ್ಬಿಸುವ ಈ ಕಾಯ್ದೆ ಏನಿದೆ ಇದನ್ನ ವಿರೋಧವನ್ನ ಮಾಡ್ತಾರೆ. ಮುಖ್ಯಮಂತ್ರಿಗಳಾಗಿದ್ದಂತಹ ರಾಮಕೃಷ್ಣ ಹೆಗಡೆ ಇರ್ಬೋದು ಹಾಗೂ ಕಂದಾಯ ಸಚಿವರಾಗಿದ್ದಂತಹ ರಾಚಯ್ಯನವರಿಗೆ ಒಂದು ಮನವಿಯನ್ನ ಸಹ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಕಾಯ್ದೆಯನ್ನ ಜಾರಿಗೆ ತರಬಾರ್ದು ಅನ್ನುವ ನಿಟ್ಟಿನಲ್ಲಿ ಅವ್ರಿಗೆ ಮನವಿಯನ್ನ ಮಾಡ್ತಾರೆ. ಆದ್ರೆ ಇಬ್ರು ಸಹ ಯಡಿಯೂರಪ್ಪನವರ ಮನವಿಗೆ ಒಪ್ಪೋದಿಲ್ಲ. ನಂತರದಲ್ಲಿ ವಿಧಾನಸೌಧದ ಒಳಗಡೆ ಕಣ್ಣೀರು ಹಾಕಿದಂತೆ ಯಡಿಯೂರಪ್ಪನವರು ಅಲ್ಲೇ ಕೂತು ಪ್ರತಿಭಟನೆಯನ್ನ ಮಾಡ್ತಾರೆ. ಒಂದು ಇಡೀ ದಿನವೆಲ್ಲ ಏಕಾಂಗಿಯಾಗಿ ಕೂತು ಪ್ರತಿಭಟನೆಯನ್ನ ಮಾಡ್ತಾರೆ. ನಂತರ ಅಂದ್ರೆ ಮುಂದಿನ ದಿನದಲ್ಲಿ ಇಡೀ ಪೇಪರ್ಗಳಲ್ಲಿ ಎಲ್ಲವೂ ಕೂಡ ಬರುತ್ತೆ. ಅರಣ್ಯ ಕಂದಾಯ ಅಂದ್ರೆ ಅರಣ್ಯ ಭೂಮಿಯನ್ನ ರೈತರು ಯಾರು ಉಳುಮೆ ಮಾಡ್ತಾ ಇದ್ರು ಅವ್ರು ಯಾರು ಕೂಡ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ, ಈ ಕಾಯ್ದೆ ಜಾರಿ ಆಗೋದಿಲ್ಲ ಅಂತ ಪೇಪರ್ನಲ್ಲಿ ಬರುತ್ತೆ. ಅಂದಿನಿಂದಲೂ ಕೂಡ ಯಡಿಯೂರಪ್ಪನವರ ವರ್ಚಸ್ಸು ಬೆಳೆಯುತ್ತಾ ಹೋಗುತ್ತೆ. ಮತ್ತೊಂದು ಸಲ ಯಡಿಯೂರಪ್ಪನವರು ರಾಜ್ಯವನ್ನ ಸುತ್ತಿ ತಮ್ಮ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯವನ್ನ ಸುತ್ತುವಂತ ಸಂದರ್ಭದಲ್ಲಿ ಕೇವಲ 2 ಶಾಸಕರಾಗಿದ್ದಂತಹ ಬಿಜೆಪಿಯಿಂದ 40 ಜನ ಗೆಲ್ತಾರೆ. ಅಲ್ಲಿ ಮೈಸೂರಿನ ಶಾಸಕರಾಗಿದ್ದಂತಹ ಅಂದ್ರೆ KR ಕ್ಷೇತ್ರದಿಂದ ರಾಮದಾಸ್ ಸಹ ಬಿಜೆಪಿಯಿಂದ ಗೆಲ್ತಾರೆ. ನಂತರದಲ್ಲಿ ಬಿಜೆಪಿ ವಿಪಕ್ಷವಾಗಿ ಹೊರಹೊಮ್ಮುತ್ತೆ. ಆ ಸಂದರ್ಭದಲ್ಲಿ ರಾಮದಾಸ್ ಅವರು ವಿಧಾನಸೌಧದ ಒಳಗಡೆ ಹೇಳ್ತಾರೆ, ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅಂತ. ಯಾಕಂತ ಹೇಳಿದ್ರೆ BS ಯಡಿಯೂರಪ್ಪ ಅಂತಂದ್ರೆ, ಯಾಕಂದ್ರೆ ಕರ್ನಾಟಕ ರಾಜ್ಯದ ಪಾಲಿಗೆ ಒಂದಷ್ಟು ಜನರು ಮುಖ್ಯಮಂತ್ರಿಗಳು ಕೊಟ್ಟಂತಹ ಕೊಡುಗೆಯನ್ನ ಯಾರು ಸಹ ಮರೆಯೋದಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಇನ್ನು ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಹಳ್ಳಿಗಳ ಪರಿಚಯ ಇರುವ ಮುಖಂಡರ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ದಂಥವರು ಈ ರಾಜ್ಯದಲ್ಲಿ 2 ಮಾಸ್ ಲೀಡರ್ಗಳು, ಒಂದು HD ದೇವೇಗೌಡರು, ಮತ್ತೊಂದು BS ಯಡಿಯೂರಪ್ಪನವರು. ರಾಜ್ಯದ ಉದ್ದಗಲಕ್ಕೂ ಕೂಡ ಬೀದರ್ನಿಂದ ಚಾಮರಾಜನಗರದವರೆಗೆ ಮುಖಂಡರ ಜೊತೆಗೂಡಿ ಹಳ್ಳಿಗಳ ಪರಿಚಯವಿದ್ದಂಥ ಈ ಧೀಮಂತ ನಾಯಕರಲ್ಲಿ ಯಡಿಯೂರಪ್ಪನವರು ಇದೀಗ ತಮ್ಮ 50ನೇ ವರ್ಷದ ಸುದೀರ್ಘ ರಾಜಕಾರಣದ ಹಿನ್ನೆಲೆಯಲ್ಲಿ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಮಾಡಿಸ್ಕೊಳ್ತಾ ಇರುವಂಥದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಅವರ ಅಭಿಮಾನಗಳು ಅಂದರೆ ಬಿಜೆಪಿಗೂ ಒಂದು ಬೂಸ್ಟ್ ಬೇಕಿತ್ತು. ಯಾಕಂತ ಹೇಳಿದ್ರೆ ಈಗಾಗಲೇ ದಾವಣಗೆರೆ ಹಾಗೂ ಬೆಳಗಾವಿ ಬೈ ಎಲೆಕ್ಷನ್ಲು ಕೂಡ ಬಿಜೆಪಿ ಸೋತಿದೆ. ಅಲ್ಲದೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರವನ್ನು ಮೊದಲು ತಂದಂಥದ್ದು ಆ ಕೀರ್ತಿ ಸಲ್ಲುವುದು ಕೂಡ ಯಡಿಯೂರಪ್ಪನವ್ರಿಗೆ. ಯಾಕಂತ ಹೇಳಿದ್ರೆ 2006ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಹಾಗೂ JDS ಮೈತ್ರಿ ಏನಿರುತ್ತೆ ಆ ಮೈತ್ರಿ ಮುರಿದು ಬೀಳುವಂತೆ ಮಾಡಿ SD ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿ ಬಿಜೆಪಿಯ ಬೆಂಬಲದೊಂದಿಗೆ ನೀವು 20 ತಿಂಗಳು ಮುಖ್ಯಮಂತ್ರಿಯಾಗಿ ಅಂತ ಹೇಳಿಕೊಟ್ಟು ತಾವು ಉಪಮುಖ್ಯಮಂತ್ರಿಯಾಗಿ ಮೊಟ್ಟ ಮೊದಲ ಬಾರಿಗೆ ಮೈತ್ರಿ ಸರ್ಕಾರವನ್ನು ರಚನೆ ಮಾಡುವಂತೆ ನೋಡ್ಕೊಂಡಿದ್ದು ಕೂಡ ಯಡಿಯೂರಪ್ಪನವರು. ನಂತರದ ದಿನಗಳಲ್ಲಿ SD ಕುಮಾರಸ್ವಾಮಿ ಅವರು ಅಧಿಕಾರವನ್ನು ಬಿಟ್ಟು ಕೊಡದಂಥ ಸಂದರ್ಭದಲ್ಲಿ ಮತ್ತೆ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ 110 ಸೀಟನ್ನು ಗೆಲ್ಲುವ ಮುಖಾಂತರ ಬಿಜೆಪಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತಾರೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವ್ರನ್ನ ಛಲವಾದಿ ಅಂತ ಕರೀತಾರೆ. ಅಲ್ಲದೆ ಯಾಕೆಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಎಷ್ಟು ಕೆಲಸವನ್ನ ಮಾಡಿದ್ದಾರೋ ಅದಕ್ಕೆ ಡಬಲ್ ಅಷ್ಟು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾಡುವಂಥದ್ದು. ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿಯಾಗಿ ಒಂದಷ್ಟು ಮಂದಿ ಇಷ್ಟಪಟ್ಟರೆ ವಿರೋಧ ಪಕ್ಷದ ನಾಯಕನಾಗಿ, ಯಾಕಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕ ಅಂದ್ರೆ ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸವನ್ನ ಮಾಡಬೇಕು, ರೈತರ ಪರವಾಗಿ ನಿಲ್ಲಬೇಕು, ರಾಜ್ಯದ ಪರವಾಗಿ ನಿಲ್ಲಬೇಕು, ಅಧಿಕಾರ ಅಂದ್ರೆ ಸರ್ಕಾರ ನಡೆಸುವಂತಹ ಪಕ್ಷಗಳು ಯಾವ ಇರ್ಬೋದು, ಸರ್ಕಾರವನ್ನು ನಡೆಸುವಂತಹ ಮುಖ್ಯಮಂತ್ರಿಗಳಿರ್ಬೋದು, ತಪ್ಪು ದಾರಿ ತುಳಿದಾಗ ಎಚ್ಚರಿಸುವಂತಹ ಕೆಲಸವನ್ನ BS ಯಡಿಯೂರಪ್ಪನವರು ಮಾಡ್ತಿದ್ದ ಕಾರಣಕ್ಕಾಗಿಯೇ ಅವ್ರನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿ ಹೆಚ್ಚು ಜನ ಇಷ್ಟಪಡುವಂಥದ್ದು. ಅಂತಹ ಧೀಮಂತ ನಾಯಕ ಯಡಿಯೂರಪ್ಪ ಅವ್ರಿಗೆ ಇಂದು ಅಭಿಮಾನೋತ್ಸವ ಕಾರ್ಯಕ್ರಮ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡುಗುವುದು ಅನ್ನುವ ಸ್ಲೋಗನ್ ರಾಮಕೃಷ್ಣ ಹೆಗಡೆ ಅವರು ಹಾಗೂ ರಾಚಯ್ಯನವರು ತಂದಿದ್ದಂತಹ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ವಿರೋಧಿಸಿದ ನಂತರದ ದಿನಗಳಲ್ಲಿ ಹುಟ್ಟುಕೊಂಡಿತ್ತು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ
ತಿಳಿಯಬಹುದಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.